ಹಾಯ್ ಹಲೋ ನಮಸ್ತೆ. ನಾನು ಗೀತಾ ಸಕ್ರಾಯಪಟ್ಟಣ. ಇವತ್ತು ಮೆಂತ್ಯ ಸೊಪ್ಪು ತೊಗೊಂಬಂದಿದ್ದೀನಿ. ಮೆಂತ್ಯ ಸೊಪ್ಪು ಒಂದು ಕಟ್ಟು ಮೆಂತ್ಯ ಸೊಪ್ಪಿತ್ತು. ಮೆಂತ್ಯ ಸೊಪ್ಪಲ್ಲಿ ಮೆಂತ್ಯ ಬಾತು ಇದೆಲ್ಲ ಗೊಜ್ಜು ಮಾಡೋದೆಲ್ಲ ಸಾಮಾನ್ಯ ಅಲ್ವಾ. ಹಾಗಾಗಿ ಇವತ್ತು ಮೆಂತ್ಯ ಸೊಪ್ಪಿನ ಸಾಂಬಾರು ಅಥವಾ ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. ನಾನೀಗ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಈಗ ನೋಡಿ, ನಾನು ಸೊಪ್ಪನ್ನ ಕಟ್ ಮಾಡ್ಕೊಳ್ತೀನಿ. ಒಂದು ಕಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಅದಾದ ನಂತರ ನಾನಿಲ್ಲಿ ತೆಗರಿಬೇಳೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಬೇಕಿದ್ದು. ಗಟ್ಟಿಗೆ ದಾಲ್ ಥರ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೊಗೊಳ್ಳಿ. ನಾನು ಇಲ್ಲಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ದಾಲಾರ ಮಾಡ್ಕೊಬೋದು, ಸಾಂಬಾರಾರ ಮಾಡ್ಕೊಬೋದು. ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಅದೇ ದಾಲ್ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಏನಿಲ್ಲ ಇದ್ರಾಗೆ. ನಾನೊಂದು 2-3 ಟೊಮೊಟೊನ ಕಟ್ ಮಾಡಿ ಇಟ್ಟಿಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 4 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಅಷ್ಟು ಹಸಿಮೆಣ್ಸಿಕಾಯಿ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಅಲ್ಲಿ ಒಂದು ದಪ್ಪದ ಈರುಳ್ಳಿನ, ಒಂದು ಸಣ್ಣದ ಈರುಳ್ಳಿನ ದಪ್ಪ ಕಟ್ ಮಾಡಿಟ್ಟಿನಿ. ಬೆಳ್ಳುಳ್ಳಿ ಸಹ ಜಜ್ಜಿಟ್ಟಿನಿ. ಹಸಿಮೆಣ್ಸಿಕಾಯಿ ಸಹ ನಾನು ಹೇಳಿದಂಗೆ ಆಪ್ಷನಲ್ಲಿ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಸಿಮೆಣ್ಸಿಕಾಯಿ ನಾನಿಲ್ಲಿ ಒಂದು 2 ಮಾತ್ರ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಲ್ಲ, ಅದು ಹೆಚ್ಚಿಟ್ಟಿದ್ದಿತ್ತು, ಹಾಗಾಗಿ ಅಷ್ಟೇ. ಅದಾದ ನಂತರ ನಾನಿಲ್ಲಿ ತೆಗರಿಬೇಳೆನ ತೊಳೆದಿಟ್ಟಿದ್ನಲ್ಲ, ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾಯಿದ್ದೀನಿ. ಡೈರೆಕ್ಟಾಗೆ ವಾಶ್ ಮಾಡ್ಕೊಂಬಿಟ್ಟು ನೀಟಾಗಿ ಹಾಕ್ಕೊಳ್ತಾಯಿದ್ದೀನಿ. ಅದಾದ ನಂತರ ನಾನು ಟೊಮೊಟೊನ ಸಹ ಸೇರಿಸ್ಕೊಳ್ತೀನಿ. ಇದು ಬೇಗ ಸಹ ಆಗುತ್ತೆ, 10 ನಿಮಿಷದಲ್ಲೇ ಆಗುವಂಥದ್ದು. ಇದೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಹೆಚ್ಚಿಟ್ಕೊಂಡ್ರೆ 10 ನಿಮಿಷದಲ್ಲೇ ಆಗುತ್ತೆ, ಫಾಸ್ಟಾಗೂ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮುದ್ದೆಗೆ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಊಟ ಸೂಪರಾಗಿರುತ್ತೆ. ಈ ಥರ ಸಾಂಬಾರು ಮಾಡಿಕೊಂಡ್ರೆ ಫಾಸ್ಟಾಗಿ ಏನು ಮಾಡೋದು ಅಂತ ಗೊತ್ತಾಗಿರಲ್ಲ. ಆ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮೊಟೊ ಎಲ್ಲ ಸಹ ತೆಗರಿಬೇಳೆ ಜೊತೆ ಹಾಕ್ಕೊಂಡಿದ್ದೀನಿ. ಈಗ ಸೊಪ್ಪನ್ನು ಅಷ್ಟೇ ತೊಳೆದ್ಬಿಟ್ಟು ಹೆಚ್ಚಿಟ್ಟಿದ್ನಲ್ಲ, ಒಂದು ಸತಿ ವಾಶ್ ಮಾಡಿಟ್ಟಿದ್ದೆ. ಇದು ಸೆಕೆಂಡ್ ಟೈಮ್ನಲ್ಲಿ ನಾನು ನೀರಲ್ಲಿ ಹಾಕಿಟ್ಟಿದ್ದೆ. ಇದನ್ನು ಸಹ ನಾನಿಲ್ಲಿ ಸೆಕೆಂಡ್ ಟೈಮ್ ಸಹ ನಾನಿಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಹಿಂಡಿ ಹಾಕ್ತಾಯಿದ್ದೀನಿ. ಇದರೊಳಗೇನೆ ಏನು ಎಲ್ಲ ಹಾಕಿದ್ದೆ ಫಸ್ಟಿಗೆ ಕುಕ್ಕರಲ್ಲಿ, ಅದರೊಳಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ಇದು ನಾರು ಥರ ಏನು ಬರಬಾರ್ದು, ಚೆನ್ನಾಗಿರಲ್ಲ. ಅದು ಕಡ್ಡಿ ಏನಾರ ಬಲ್ತಿದ್ರೆ ಈ ಥರದ್ದು ಹಾಕಬೇಡಿ, ಸೊಪ್ಪು ಮಾತ್ರ ಹಾಕ್ಕೊಳ್ಳಿ. ನಾನಿಲ್ಲಿ ಕಡ್ಡಿ ಏನು ಬಲ್ತಿರಲಿಲ್ಲ, ಎಳೆದಾಕಿತ್ತು, ಹಾಗಾಗಿ ಫುಲ್ಲೆಲ್ಲ ಹಾಕ್ಕೊಂಡಿದ್ದೀನಿ ಹೆಚ್ಕೊಂಡು. ನೋಡಿ, ನಾನು ಸೆಕೆಂಡ್ ಟೈಮ್ ಸಹ ನಾನಿಲ್ಲಿ ವಾಶ್ ಮಾಡಿದ್ದು. ಒಂದು 2-3 ಟೈಮ್ಸ್ ವಾಶ್ ಮಾಡಿಕೊಂಡ್ರೆ ಬೆಟರು ಸೊಪ್ಪಲ್ಲಿ. ಬಟ್ ಯಾಕೆಂದರೆ ಸಣ್ಣದಾಗಿ ಮರಳಿರುತ್ತೆ, ಕಾಣಿಸೋದಿಲ್ಲ. ನೋಡಿ ಕೆಳಗಡೆ ಎಷ್ಟು ತಳದಲ್ಲಿ ಕೂತಿದೆ ಅಂದರೆ ಸ್ವಲ್ಪನೇ ಇದೆ. 2-3 ಟೈಮ್ ನಾನು ವಾಶ್ ಮಾಡಿಕೊಂಡು ಬೇರೆ ಬೇರೆ ಪಾತ್ರೆಗೆ ಟರ್ನ್ ಮಾಡ್ಕೊಳ್ತೇನೆ, ಆದರೂ ಅಷ್ಟು ಇದೆ. ನೋಡಿ, ಅಷ್ಟಾಯಿತು. ಅದಾದ ನಂತರ ನಾನಿಲ್ಲಿ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಈಗ ನಾನು ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಸೊಪ್ಪನ್ನ ಒಂದು 2-3 ಟೈಮ್ ನೀಟಾಗಿ ವಾಶ್ ಮಾಡ್ಕೊಂಬಿಡಿ. ಅಚ್ಚ ಖಾರದ ಪುಡಿ ಹಾಕಿದ ನಂತರ ನಾನಿಲ್ಲಿ ಇದಕ್ಕೇ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ. ಧನಿಯಾ ಪೌಡ್ರ್ 2 ಸ್ಪೂನ್ನ ಆ್ಯಡ್ ಮಾಡ್ಕೊಳ್ತೀನಿ. ಅದಾದ ನಂತರ ಇಲ್ಲಿ ಕಾಯಿ ತುರಿದಿಟ್ಟಿದ್ನಲ್ಲ, ಆ ಕಾಯಿನೂ ಸಹ ನಾನಿಲ್ಲಿ ಚೆನ್ನಾಗಿ ಈ ಥರ ಇದನ್ನು ರುಬ್ಬಿಬಿಟ್ಟಾರ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಹಿಂಡಿಬಿಟ್ಟನಾರ ಹಾಕ್ಕೊಳ್ಳಿ. ನಾನಿಲ್ಲಿ ಚೆನ್ನಾಗಿ ಈ ಥರ ಹಿಂಡಿ ಹಾಕ್ಕೊಳ್ತಾಯಿದ್ದೀನಿ, ಕಾಯಿನ ಹಿಂಡಿ ಹಾಕ್ಕೊಳ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಹಿಂಡಿ ಹಾಕ್ಕೊಳ್ಳೋದ್ರಿಂದ ಒಂಥರ ಟೇಸ್ಟು ಕೊಡುತ್ತೆ, ಕಾಯ್ದು ತುಂಬ ಚೆನ್ನಾಗಿರುತ್ತೆ. ಇದು ರುಬ್ಬೋದಿಲ್ಲ ಏನಿಲ್ಲ, ಆ ಥರ ಡೈರೆಕ್ಟಾಗಿ ಮಾಡ್ತಿರೋದ್ರಿಂದ ಈ ಥರ ಮಾಡ್ಕೊಳ್ತೀನಿ. ಇಲ್ಲ ರುಬ್ಬು ಮಾಡೋದಂದ್ರೂ ಇದನ್ನು ಹಾಕಿ ರುಬ್ಬು ಮಾಡ್ಕೊಬೋದು. ನಾನು ದಾಲ್ ಅಥವಾ ಸಾಂಬಾರು ಎರಡೂ ಇದಂಗೆ ಮಾಡ್ಕೊತಿರೋದ್ರಿಂದ ನಾನು ರುಬ್ತಾ ಇಲ್ಲ. ಅದಾದ ನಂತರ ಆದ ನಂತರ ನಮಗೆ ಎಷ್ಟು ನೀರು ಕ್ವಾಂಟಿಟಿ ಬೇಕು, ನಾವು ಎಷ್ಟು ಸಾಂಬಾರ್ಗೆ ಅಥವಾ ದಾಲ್ಗೆ ಎಷ್ಟು ನೋಡ್ಕೊಳ್ತೀವಿ. ದಾಲ್ ಅದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಸಾಂಬಾರಾದರೆ ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಸಾಂಬಾರು ಥರ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಮುದ್ದೆಗೆ ಮತ್ತು ಅನ್ನಕ್ಕೆ ಬೇಕಾಗಿರೋದ್ರಿಂದ ಸಾಂಬಾರು ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಒಂದು ಮೀಡಿಯಮ್ ಕ್ವಾಂಟಿಟಿಲಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ದಾಲ್ ಥರ ಬೇಕು ಅಂದ್ರೆ ಸ್ವಲ್ಪ ಗಟ್ಟಿಲೇ ಮಾಡ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ. ಅದಾದ ನಂತರ ನಾನಿಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟನ್ನು ಇವಾಗಲೇ ಸೇರಿಸ್ಕೊಬಿಡ್ತೀನಿ.
ಸೇರಿಸ್ಕೊಂಡು ನೋಡಿ ನಾನು ಇದರಲ್ಲಿದೆ. ಇದು ಬೆಂದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ, ಬೇಳೆ ಇದೆಲ್ಲ ಬಿಡುತ್ತಲ್ಲ ಗಟ್ಟಿಯಾಗುತ್ತೆ. ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಟು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಇಷ್ಟ ಆದರೆ ನನಗೆ ಸಾಕು. ಈಗ 2 ರಿಂದ 3 ವಿಷಲ್ನ ಇಲ್ಲಿ ಹಾಕ್ಸ್ಕೊಳ್ಬೇಕಾಗುತ್ತೆ ನಾವು. ನೋಡಿ ನನಗೆ ವಿಷಲ್ ಆಗಿದೆ. ನಾನೊಂದು 3 ವಿಷಲ್ನೇ ಹಾಕಿಸ್ಕೊಂಡಿದ್ದೀನಿ. ಇಲ್ಲಿ 3 ವಿಷಲ್ನ ಹಾಕ್ಸ್ಕೊಂಡಿದ್ದೀನಿ. ನನಗೆ ವಿಷಲ್ ಹಾರಿದೆ, ತಣ್ಣಾಗಿದೆ ನೋಡಿ. ಈಗ ವಿಷಲ್ ರಿಮೂವ್ ಮಾಡಿ ನಾನಿಲ್ಲಿ ಲಿಟ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ನೀಟಾಗಿ ಬೆಂದಿರುತ್ತೆ. ಈಗ ಒಂದು ಸ್ಮ್ಯಾಶರ್ ತೊಗೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೀಟಾಗಿ ಸ್ಮ್ಯಾಶ್ ಆಗಬೇಕು, ಬೆಂದಿರುತ್ತೆ ಆಲ್ಮೋಸ್ಟು. ಹಾಗಾಗಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಒಂದು 5 ನಿಮಿಷ ಸ್ಮ್ಯಾಶ್ ಆಗುತ್ತೆ. ನಾನೀಗೆ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ನೋಡಿ ನನಗೆ ಇಷ್ಟು ಸಾಕು. ನಾನು ಸ್ವಲ್ಪ ತೆಳ್ಳು ಮಾಡ್ಕೊಂಡಿದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ. ನಾನು ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ಸಾಂಬಾರಿಗೋಸ್ಕರ. ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ದಾಲ್ ಆಗುತ್ತೆ ಅಷ್ಟೇ, ನೀನೇನು ಡಿಫ್ರೆನ್ಸ್ ಏನಿರಲ್ಲ ಇದರಲ್ಲಿ. ಈ ಥರ ಸ್ಮ್ಯಾಶ್ ಮಾಡ್ಕೊಂಡ ನಂತರ ನಾನಿಲ್ಲಿ ಇದನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆ ಕೊಟ್ಟಿರಲಿಲ್ವಲ್ವಾ, ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ನಾನಿಲ್ಲಿ. ನೋಡಿ ನನಗೆ ಇಷ್ಟ ಆದಾಗ ಬಂದಿದೆ, ಸ್ಮ್ಯಾಶ್ ಆದಮೇಲೆ ಇಷ್ಟ ಆದಾಗ ಬಂದಿದೆ, ಸಾಕು ನನಗೆ ಇಷ್ಟ ಆದರೆ. ಈಗ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಬೆಳ್ಳುಳ್ಳಿ ಸಹ ಜಜ್ಜಿಟ್ಟಿದ್ನಲ್ಲ, ಒಂದು 4 ಎಸಳು. ಒಂದು ಬೆಳ್ಳುಳ್ಳಿ ತೊಗೊಂಡ್ರೆ ಸ್ವಲ್ಪ ಬೇಯೋದಕ್ಕೂ ಹಾಕ್ಕೊಳ್ಳಿ, ಅದರಲ್ಲೇ ಒಗ್ಗರಣೆಗೂ ಸಹ ಆ್ಯಡ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಫ್ಲೇವರ್ ಇದ್ದರೆ ತುಂಬ ಟೇಸ್ಟ್ ಇರುತ್ತೆ. ಈರುಳ್ಳಿ ಹಾಕ್ಕೊಂಡು ಇಲ್ಲಿ ಹಸಿಮೆಣ್ಸಿಕಾಯಿ ಬೇಡ ಸ್ಕಿಪ್ ಮಾಡಿಕೊಂಡು ಇಲ್ಲಿ ಒಣಮೆಣ್ಸಿಕಾಯಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಒಣಮೆಣ್ಸಿಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆನ. ಅದಾದ ನಂತರ ಇಲ್ಲಿ ಸ್ಮ್ಯಾಶ್ ಮಾಡಿದ್ದಿತ್ತಲ್ಲ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡು ಲಾಸ್ಟಿಗೆ ಬೇಕಂದರೆ ಕೊತ್ತಂಬರಿನ ನೀವು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಕೊತ್ತಂಬರಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ, ನನಗೆ ಕೊತ್ತಂಬರಿ ಬೇಡಾಗಿತ್ತು, ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಸಾಕು. ಇಷ್ಟ ಅದ ಬಂದರೆ ಒಂದು 5 ನಿಮಿಷ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬಂದರೆ ಸಾಕು. ನನಗೆ ಸಾಂಬಾರು ರೆಡಿ ಆಯಿತು. ನೋಡಿ ಸಾಂಬಾರು ರೆಡಿಯಾಗಿದೆ. ನನಗೆ ತುಂಬ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಈಗ ನಾನು ರೈಸ್ ಜೊತೆ ನಾನಿಲ್ಲಿ ಮೆತ್ತಗಿರಬೇಕು. ಈ ಥರ ಸಾಂಬಾರಿಗೆ ರೈಸ್ ಬದಲು ಮೆತ್ತಗಿರಬೇಕು. ಹಾಗಾಗಿ ನಾನು ಸ್ವಲ್ಪ ಸೊಸೈಟಿ ಅನ್ನ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಬಾಯ್.